ಕೃಷಿಗೆ ಪೂರಕವಾದ ಹೊಸ ಯಂತ್ರ, ಎಂಜಿನಿಯರ್ ಮಾಡಿದ ಅನ್ವೇಷಣೆ, ಬೇಸಾಯಕ್ಕೆ ಬಹುಪಯೋಗಿ ಸಾಧನ. ಇದುವೇ ಈ ಹೊತ್ತಿನ ವಿಶೇಷ ಎಂಜಿನಿಯರ್ ಅನ್ವೇಷಣೆ. ನಾನು ಭಾವನಾ. ಎಂದಿನ ಜಮಾನದಲ್ಲಿ ಹಳ್ಳಿ ಬಿಟ್ಟು ಪ್ಯಾಟೆ ಸೇರೋರೇ ಹೆಚ್ಚು. ಆದರೆ ಕೆಲ ಯುವಕರಲ್ಲಿ ಕೃಷಿ ಬಗ್ಗೆ ಆಸಕ್ತಿ ಹಾಗೆ ಉಳ್ಕೊಂಡಿದೆ. ಹುಟ್ಟೂರು ಬಿಟ್ಟು ಎಲ್ಲೋ ಸಂಬಳ ಎಣಿಸೋದಕ್ಕಿಂತ ಹಳ್ಳಿಯಲ್ಲಿ ಸ್ವಾಭಿಮಾನದ ಬದುಕು ಸಾಗಿಸೋದೇ ಮೇಲು ಅನ್ನೋದು ಬಿಜಾಪುರದ ಯುವಕನೊಬ್ಬನ ಮಾತು. ಟೆಕ್ಕಿಯಾದ ಈತ ಭಾರವಾಗ್ತಾ ಇರೋ ಕೃಷಿಯನ್ನ ಹಗುರ ಮಾಡೋದರ ಜೊತೆಗೆ ಭವಿಷ್ಯದ ಕೃಷಿ ಕ್ರಾಂತಿಗೆ ನಾಂದಿ ಹಾಡಬಲ್ಲ ಪ್ರಯೋಗವೊಂದನ್ನ ಮಾಡಿದ್ದಾನೆ. ಅದೇನು ಅಂತ ನೋಡೋಣ ಬನ್ನಿ. ಬಿಜಾಪುರ ಜಿಲ್ಲೆ ಸಾರವಾಡ ಗ್ರಾಮದ ಯುವಕ ಬಸವರಾಜ ಕೌಲಗಿ ಮೂಲತಃ ಸಾಫ್ಟ್ವೇರ್ ಎಂಜಿನಿಯರ್. ಓದಿದ್ದು BE ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್. 10 ವರ್ಷಗಳ ಕಾಲ HCL, ಇನ್ಫೋಟೆಕ್ ಸೇರಿದಂತೆ 3-4 ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. 2 ವರ್ಷ ಅಮೆರಿಕಾದಲ್ಲೂ ದುಡಿದಿದ್ದಾರೆ. ಅಮೆರಿಕಾದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೂ ಇವರ ಮನ ತುಡಿಯುತ್ತಿದ್ದದ್ದು ಹುಟ್ಟೂರು ಸಾರವಾಡದೆಡೆಗೆ. ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರು. ಇದು ಟ್ಯಾಕ್ಟರ್ ವೀಲ್ಸನ್ನು ರೀಡಿಸೈನ್ ಮಾಡಿದ್ದು. ಮೇನ್ ರೈತರಿಗೆ ಒಂದು ಸಮಸ್ಯೆ ಇದೆ, ಇಂಟರ್ ಕಲ್ಟಿವೇಷನ್, ಅಂತರ್ ಬೇಸಾಯ ಮಾಡೋಕ್ಕೆ ರೈತರಿಗೆ ಎತ್ತು ಮತ್ತು ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಇದನ್ನು ಟ್ಯಾಕ್ಟ್ರನ್ನು ಮಾಡಿಫೈ ಮಾಡಿ ಅಂತರ್ ಬೇಸಾಯಕ್ಕೆ ಅನುಕೂಲ ಆಗುವಂಗೆ ಮಾಡಿದೆ. ತನ್ನೂರು ಮಾತ್ರವಲ್ಲದೆ ಇಡೀ ರೈತ ಸಮುದಾಯಕ್ಕೆ ಏನಾದರೂ ಸಹಾಯವಾಗುವಂಥ ಸಾಧನೆ ಮಾಡಬೇಕು ಎನ್ನುವ ಹಂಬಲ ಮನದಲ್ಲಿತ್ತು. ಅನ್ವೇಷಣೆ ಮಾಡಬೇಕೆಂಬ ತುಡಿತದ ಫಲವಾಗಿ ರೂಪುಗೊಂಡಿದ್ದು ಅಂತರ ಬೇಸಾಯಕ್ಕೆ ಬಹು ಉಪಯೋಗಿಯಾದ ಸಾಧನ ಮಲ್ಟಿಲೇನರ್ ಇಂಟರ್ ಕಲ್ಟಿವೇಟರ್. ಈ ಸಾಧನದಿಂದ ಬಿತ್ತನೆ, ಕಳೆ ತೆಗೆಯುವುದು, ಕೀಟನಾಶಕ ಸಿಂಪಡಣೆ, ಗುಂಡಿ ತೆಗೆಯುವುದು ಅಲ್ಲದೆ ಸಾಲು ಸಹ ಹೊಡೆಯಬಹುದಾಗಿದೆ. ಕಾರ್ಮಿಕರ ಸಮಸ್ಯೆ ರೈತರಿಗೆ ನುಂಗಲಾರ್ದಂಥ ತುತ್ತಾಗಿದೆ ಇವತ್ತು. ಅಂಥ ಒಂದು ಸಮಸ್ಯೆ ಒಳಗೆ ಇವತ್ತು ಬಸವರಾಜ ಕೌಲಗಿರವರು ಸಾಕಷ್ಟು ಇದನ್ನು ಮಾಡಿ ನಮಗೆ ಒಂದು ರೈತರಿಗೆ ಉಳಿತಾಯದ ಒಂದು ಯೋಜನೆಯನ್ನು ಹಾಕಿಕೊಟ್ಟರೆ ಅವರಿಗೆ ರೈತರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಒಟ್ಟಾರೆ ಇದೊಂದು ವಿನೂತನ ಯಂತ್ರ. ಹೊಲದಲ್ಲಿ ಹಗಲಿರುಳು ದುಡಿದು ದಣಿಯುತ್ತಿರುವ ನೇಗಿಲ ಯೋಗಿಗೆ ಇದರ ಅನುಕೂಲ ಆಗೋದಂತೂ ಗ್ಯಾರಂಟಿ. ಮನಸ್ಸಿದ್ರೆ ಮಾರ್ಗ ಅಂತಾರೆ. ಅಂತೆಯೇ ಬಸವರಾಜ್ ಅವತ್ತು ಸ್ವತಂತ್ರವಾಗಿ ಏನಾದರೂ ಮಾಡಬೇಕು ಅಂತ ಪಣ ತೊಟ್ಟಿದ್ರು. ಛಲ ಬಿಡದ ಅವರು ಕೊನೆಗೊಂದು ವಿನೂತನ ಯಂತ್ರದ ಆವಿಷ್ಕಾರ ಮಾಡಿಬಿಟ್ರು. ಆ ಯಂತ್ರದ ಮತ್ತಷ್ಟು ಸ್ಪೆಷಾಲಿಟಿ ಇಲ್ಲಿದೆ. ಯಂತ್ರದ ಆವಿಷ್ಕಾರಕ್ಕೆ ಬೇಕಾಗಿರೋದು ಒಂದು ಟ್ರ್ಯಾಕ್ಟರ್. ಆ ಟ್ರ್ಯಾಕ್ಟರ್ಗೆ ಟೈರ್ ಬದಲಿಗೆ ಕಬ್ಬಿಣದ ಚಕ್ರಗಳನ್ನು ಅಳವಡಿಸಲಾಗಿದೆ. ಇದರಿಂದ ಬೆಳೆ ಹಾಳಾಗದಂತೆ ಸಾಲುಗಳ ನಡುವೆ ಹಾದು ಹೋಗಬಹುದು. ಎಂಜಿನ್ ಹಿಂದೆ ಅಳವಡಿಸುವಂತೆ ಈ ಮಲ್ಟಿಲೇನರ್ ಇಂಟರ್ ಕಲ್ಟಿವೇಟರ್ ಅನ್ನು ವಿನ್ಯಾಸಗೊಳಿಸಲಾಗಿದೆ. ಇದನ್ನ ಬಿತ್ತನೆ ಮಾಡಲು, ಸಾಲು ಹೊಡೆಯೋದು ಸೇರಿದಂತೆ ಗುಂಡಿ ತೋಡಲು ಸಹ ಬಳಕೆ ಮಾಡಬಹುದು. ಆ ಟ್ರ್ಯಾಕ್ಟರ್ಗೆ ಈ ಟ್ರ್ಯಾಕ್ಟರ್ಗೆ ಡಿಫ್ರೆನ್ಸ್ ಏನೈತೆ ಹೇಳಿ ನೀವು ರೈತರು ಕೇಳ್ಬೋದು. ಅದು ಗಾಳಿ ಬೆಳೆ ಮ್ಯಾಗ ಹಾದು ಸ್ವಲ್ಪ ಬೆಳೆ ನುಕ್ಸಾನ ಆಕ್ಕದ. ಇದರಿಂದ ಯಾವುದೇ ಥರ ಬೆಳೆ ನುಕ್ಸಾನ ಆಗೋದಿಲ್ಲ ಮತ್ತು ಇದರಿಂದ ಎಣ್ಣೆ ಮತ್ತು ಸ್ಪ್ರೇನೂ ಮಾಡ್ಬೋದು ನಾವು ಬೆಳೆಗೆ. ಅದು ದೊಡ್ಡ ಅನುಕೂಲ ಆಗ್ತದೆ. ಬೆಳೆ ಅಂತೂ ಏನೂ ನುಕ್ಸಾನ ಆಗೋದಿಲ್ಲ, ಎಲ್ಲ ಅನುಕೂಲ ಐತ್ರಿ.
ಅಷ್ಟೇ ಅಲ್ಲದೆ 3 HP ಪಂಪ್ ಕೂರಿಸಿ 30 ಅಡಿ ಅಗಲಕ್ಕೆ ಔಷಧ ಸಿಂಪಡಣೆ ಮಾಡುವ ತಂತ್ರಜ್ಞಾನ ಅಳವಡಿಸಲಾಗಿದೆ. ದಿಂಡುಗಳ ನಿಯಂತ್ರಣಕ್ಕೆ ಕಲ್ಟಿವೇಟರ್ಗೆ ಸ್ಟೇರಿಂಗ್ ನಿಯಂತ್ರಣ ಇರುತ್ತೆ. ಹೊಲಕ್ಕೆ ಬಂದು ನಾನು ನೋಡಿದಾಗ ಅದು ನೋಡಿ ನನಗೆ ಸಂತೋಷ ಆಯಿತು. ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಈ ನಮೂನೆ ಅವರು ಒಂದು ಟೆಕ್ನಿಕ್ ಹುಡುಕಾಡಿ ಈ ನಮೂನೆ ಒಂದು ರೈತರಿಗೆ ಒಂದು ಕೊಡುಗೆಯನ್ನು ಕೊಡ್ತಾರೆ ತಗೊಂಡು ನಾನು ನೋಡ್ಲಿಕ್ಕೆ ಆತುರವಾಗಿ ಹೊಲಕ್ಕೆ ಬಂದು ನೋಡಿದೆ. ಅದನ್ನು ನೋಡಿ ಎಲ್ಲ ರೈತರಿಗೆ ಒಳ್ಳೆಯದಾಗ್ತದೆ ತಗೊಂಡು ಅದರಂತೆ ಎಲ್ಲ ರೈತರ ಒಂದು ಟೆಕ್ನಿಕಲ್ ಯೂಸ್ ಮಾಡಿ ರೈತರು ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕಂತೂ ರೈತರ ವತಿಯಿಂದ ನಾನು ಎಲ್ಲ ರೋಗಿಗೆ ನಾನು ಧನ್ಯವಾದ ಹೇಳ್ತೇನೆ. ಬೆಳೆಗಳ ಸಾಲಿಗೆ ತಕ್ಕಂತೆ ದಿಂಡನ್ನ ಹೊಂದಾಣಿಕೆ ಮಾಡಬಹುದು. ಇದರಿಂದ ಬೆಳೆಗಳು ಹಾಳಾಗದಂತೆ ಹರಗುವುದು ಹಾಗೂ ಔಷಧಿ ಸಿಂಪಡಣೆ ಮಾಡಬಹುದು. ಯಂತ್ರದ ಆವಿಷ್ಕಾರಕ್ಕೆ ಬೇಕಾಗಿರೋದು ಒಂದು ಟ್ರ್ಯಾಕ್ಟರ್. ಆ ಟ್ರ್ಯಾಕ್ಟರ್ಗೆ ಟೈರ್ ಬದಲಿಗೆ ಕಬ್ಬಿಣದ ಚಕ್ರಗಳನ್ನು ಅಳವಡಿಸಲಾಗಿದೆ. ಇದರಿಂದ ಬೆಳೆ ಹಾಳಾಗದಂತೆ ಸಾಲುಗಳ ನಡುವೆ ಹಾದು ಹೋಗಬಹುದು. ಯಂತ್ರ ಒಂದು, ಉಪಯೋಗ ಹಲವು ಅನ್ನೋದು ಇದಕ್ಕೆ ಇರಬೇಕು. ರೈತರಿಗೆ ಸಂಕಷ್ಟಗಳು ತಪ್ಪಿದ್ದಲ್ಲ. ಒಂದು ಸಲ ಬರ ಆವರಿಸಿದ್ರೆ ಮತ್ತೊಂದು ಬಾರಿ ಪ್ರವಾಹಕ್ಕೆ ಸಿಲುಕಿ ನಲುಗೋ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಅಂತಹ ಬಳಲಿ ಬೆಂಡಾದ ರೈತರಿಗೆ ಈ ಯಂತ್ರ ಸಹಕಾರಿಯಾಗಬೇಕು ಅನ್ನೋದು ಬಸವರಾಜ್ ಆಶಯ. ಮಾನವ ಶಕ್ತಿ ಮಿತ ಬಳಕೆ, ಎತ್ತುಗಳ ನಿರ್ವಹಣೆ ಅಗತ್ಯವಿಲ್ಲ ಮತ್ತು ಸಕಾಲದಲ್ಲಿ ಅಂತರ ಬೇಸಾಯ ಮಾಡಲು ಈ ಸಾಧನ ಉಪಕಾರಿಯಾಗಿದೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕುಲಪತಿಗಳಿಗೂ ಈ ಸಾಧನದ ಪ್ರಾತ್ಯಕ್ಷಿಕೆ ತೋರಿಸಿದ್ದಲ್ಲದೆ ರಾಯಚೂರು ಕೃಷಿ ಸಂಶೋಧನಾ ಕೇಂದ್ರದ ಗಮನಕ್ಕೂ ತರಲಾಗಿದೆ. ಹಲವರ ಮೆಚ್ಚುಗೆಗೂ ಇದು ಪಾತ್ರವಾಗಿದೆ. ಈಗ ಇದನ್ನು ಅಳವಡಿಸ್ಕೊಂಡು ಹೊಂಟಿದ್ದೇವೆ ನಾವೀಗ ಜಮೀನಿನಲ್ಲಿ. ಇದನ್ನು ಅಳವಡಿಸ್ಕೊಂಡು ಹೋಗೋದ್ರೆ ನಮಗೆ ಅಲ್ಲಿನ ಪ್ರಾಬ್ಲಮೂ ಇಲ್ಲ, ಲೇಬರ್ ಪ್ರಾಬ್ಲಮೂ ಇಲ್ಲ. ಒಬ್ಬರು ಮನೆಯವ್ರು ಹೋಗಿ ನಾವು ಕೆಲಸ ಮಾಡ್ಕೊಂಡು ಬಂದುಬಿಡ್ತಿದ್ದೇವೆ. ಈಗ ನಾವು ಯಾವಾಗಲೂ 20 ವರ್ಷದಿಂದ ಮಾಡ್ತಿದ್ದೇವೆ ಈಗ ಟ್ಯಾಕ್ಟರ್ ಮೇಲೆ. ಆದರೆ ಇದು ನಮ್ಮ ಎಡೆ ಹೊಡಿಯೋದು ಒಂದು ಸಮಸ್ಯೆ ಇತ್ತು, ನಮಗೆ ಬಗೆಹರಿದಿದ್ದಿಲ್ಲ. ಎಡೆ ಹೊಡಿಯೋದು ಮತ್ತು ನಮ್ಮ ಎಣ್ಣೆ ಹೊಡಿಯೋದು, ಅಂತರ ಬೇಸಾಯ ಬಿತ್ತೋದು, ನಮ್ಮ ಉಳ್ಳಾಗಡ್ಡಿ ಜಮೀನು ಬಿತ್ತಿದ್ರೊಳಗೆ ಹೋಗಿಸಿ ಬಿತ್ತೋದು ಒಳಗಿನ ಜಮೀನ್ದಾಗ, ಇಂಥವೆಲ್ಲ ಪ್ರಾಬ್ಲಮ್ ಇದ್ದು ನಮಗೆ. ಆ ಪ್ರಾಬ್ಲಮ್ ಎಲ್ಲ ನಮಗೆ ಸಾಲ್ವ್ ಆಗ್ಯಾವ. ಅದ್ರ ಸಲ ಇದಕ್ಕೇನೈತಿ, ಸರ್ಕಾರ ನಮಗೊಂದು ಸ್ವಲ್ಪ ಪರಿಹಾರ ಕೊಟ್ಟು ಇದು ಮಾಡಿ ಸಬ್ಸಿಡಿ ಮಾಡಿದ್ರೆ ಎಲ್ಲ ರೈತರ ಅನುಕೂಲಕ್ಕೆ ಆಗ್ತದೆ. ಪೇಟೆಂಟ್ಗಾಗಿ ಸಹ ಬಸವರಾಜ್ ಕೌಲಗಿ ಅರ್ಜಿ ಸಲ್ಲಿಸಿದ್ದಾರೆ. ಯುವಕನ ಪ್ರಯತ್ನಕ್ಕೆ ಕೃಷಿ ವಿಜ್ಞಾನಿಗಳು ಸ್ಪಂದಿಸಿದರೆ ಸಾಕಷ್ಟು ರೈತರಿಗೆ ನೆರವಾಗಬಹುದು. ಈ ಯಂತ್ರದ ಮಹತ್ವ ಅರಿತು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡ್ರೆ ಎಲ್ಲರಿಗೂ ಅನುಕೂಲ. ತಮ್ಮ ಈ ಸಾಧನದ ಅನ್ವೇಷಣೆಗೆ ಸರ್ಕಾರದ ಮಾನ್ಯತೆ ಸಿಕ್ಕಿ ರೈತರಿಗೆ ಸಬ್ಸಿಡಿಯಲ್ಲಿ ಉಪಕರಣ ದೊರಕುವಂತಾಗಬೇಕು ಅನ್ನೋದು ಬಸವರಾಜ ಕೌಲಗಿ ಆಶಯ. ಸದಾ ಪ್ರವಾಹ, ಬರದಿಂದ ತತ್ತರಿಸುವ ಉತ್ತರ ಕರ್ನಾಟಕದ ರೈತರ ಪಾಲಿಗೆ ಬೆಳಕಂತೆ ಗೋಚರವಾಗಿದ್ದಾನೆ ಈ ಯುವಕ ಬಸವರಾಜ ಕೌಲಗಿ. ಅದೇನೇ ಇದ್ರೂ ಎಂಜಿನಿಯರಿಂಗ್ ಮಾಡಿಕೊಂಡು ಕೃಷಿಯಲ್ಲಿ ತೊಡಗಿಕೊಂಡಿರೋದು ಇತರ ಯುವಕರಿಗೆ ಸ್ಫೂರ್ತಿ. ರಾಜು ಪಾಟೀಲ್, ಸುವರ್ಣ ನ್ಯೂಸ್ 24/7 ಬಿಜಾಪುರ. ನೋಡಿದ್ರಲ್ಲ,
ಮನದಲ್ಲಿ ಛಲವಿದ್ರೆ, ದುಡಿಯೋ ತುಡಿತವಿದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು. ಇಂತಹದ್ದೇ ಕ್ಷೇತ್ರ ಅನ್ನೋ ಮೇರೆ ಅದಕ್ಕಿಲ್ಲ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.